ಎಲ್ಲರ ಗಮನ ನನ್ನ ಕಡೆದೆ ಅಂತ ಗೊತ್ತಾಯಿತು. ಹಾಗೆ ಗಮನ ಇಟ್ಟು ಕೇಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು BA ಥರ್ಡ್ ಸೆಮ್ ಬ್ಯಾಚುಲರ್ ಆಫ್ ಆರ್ಟ್ಸ್ 3ನೇ ಸೆಮಿಸ್ಟರ್ ಇಂಗ್ಲೀಷ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಚಾಪ್ಟರ್ 4 ಯಾವುದು ಅಂದರೆ ಮೂವಿ ರಿವ್ಯೂ. ಇದೊಂದು ಆ್ಯಕ್ಟಿವಿಟಿ ಆಗಿದೆ. ಮೂವಿ ರಿವ್ಯೂ ಅಂದರೆ ಚಲನಚಿತ್ರ ವಿಮರ್ಶೆ ಅಥವಾ ಚಿತ್ರ ವಿಮರ್ಶೆ ಅಂತ ಹೇಳ್ಬೋದು. ಯಾವುದೋ ಒಂದು ಮೂವಿಯನ್ನು ಯಾವ ರೀತಿ ವಿಮರ್ಶೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟೆಪ್ಗಳನ್ನ ಯೂಸ್ ಮಾಡಬೇಕು, ಅದರ ಒಂದು ಪ್ರೊಸೆಸ್ ಏನು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯದ ಮುಖಾಂತರ ಕನ್ನಡದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗಾಗಲೇ ನಾವು ಹಿಂದಿನ ಕ್ಲಾಸ್ನಲ್ಲಿ ಚಾಪ್ಟರ್ 3ಯಲ್ಲಿ ಬುಕ್ ರಿವ್ಯೂಗೆ ಬಳಸಿದಂತಹ ಮೆಥಡ್ಗಳನ್ನೇ ಇದರಲ್ಲೂ ಕೂಡ ಬಳಸ್ಬೋದು. ಹಾಗಾದರೆ ಈ ಒಂದು ಮೂವಿ ರಿವ್ಯೂ ಆ್ಯಕ್ಟಿವಿಟಿಯಲ್ಲಿ ನಿಮಗೆ ಇಟ್ಟಿರ್ತಕ್ಕಂತಹ ಮೂವಿ ಯಾವುದು ಅಂದರೆ ಪೆಗ್ಮಾಲಿಯನ್ ಎನ್ನುವಂತಹ ಮೂವಿ. ಜಾರ್ಜ್ ಬರ್ನಾರ್ಡ್ ಶಾ ಅವರು ರಚಿಸಿರ್ತಕ್ಕಂಥ ಪೆಗ್ಮಾಲಿಯನ್ ಮೂವಿ. ಈ ಪೆಗ್ಮಾಲಿಯನ್ ಹೆಸರು ಎಲ್ಲ ಕೇಳಿದಂಗಿದೆ ಅಂತ ಇದೆಯಲ್ಲ, ಹಾಂ ಕರೆಕ್ಟ್, ಅದೇ ಚಾಪ್ಟರ್ 2 ಅಲ್ಲಿ BA ಥರ್ಡ್ ಸೆಮ್ ನಿಮಗೆ ಚಾಪ್ಟರ್ 2 ಅಲ್ಲಿ ಇಟ್ಟಿರ್ತಕ್ಕಂತಹ ಪೆಗ್ಮಾಲಿಯನ್ ಮೂವಿಯನ್ನೇ ಇಟ್ಕೊಂಡು ಆ ಒಂದು ಬೇಸ್ ಮೇಲೆ, ಆ ಒಂದು ಮೂವಿಯ ಬೇಸ್ ಮೇಲೆ ಈ ಒಂದು ಆ್ಯಕ್ಟಿವಿಟಿ ಯಾವ ರೀತಿ ಮೂವಿ ರಿವ್ಯೂ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಚಾಪ್ಟರ್ 4 ಅಲ್ಲಿ ಮಾಡಿದ್ದಾರೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಸಮ್ಮರಿ ಕ್ಲಾಸನ್ನು ಡಿಸ್ಕಷನ್ ಮಾಡಿ ಈ ಅಧ್ಯಾಯದ ಸಂಪೂರ್ಣವಾದಂಥ ಮಾಹಿತಿಯನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ಫಸ್ಟ್ ಒನ್ ಸಮ್ಮರಿ ಆಫ್ ಪೆಗ್ಮಾಲಿಯನ್ 1938. ಅಂದರೆ ಇದು 1938 ರಿಲೀಸ್ ಆದಂತಹ ಸಿನಿಮಾ ಆಗಿದೆ. ಇದರ ಬಗ್ಗೆ ಈ ಒಂದು ಸಿನಿಮಾ ಬೇಸ್ ಮೇಲೆ ಇವತ್ತಿನ ನಮ್ಮ ಕ್ಲಾಸ್ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ಒಂದು ಮೂವಿಯನ್ನು ರಿವ್ಯೂ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ಈ ಒಂದು ಮೂವಿ ಮುಖಾಂತರ ಡಿಸ್ಕಷನ್ ಮಾಡೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಪೆಗ್ಮಾಲಿಯನ್ ಈಸ್ ಎ ಸಿನಿಮ್ಯಾಟಿಕ್ ಅಡಾಪ್ಟೇಷನ್ ಆಫ್ ಜಾರ್ಜ್ ಬರ್ನಾರ್ಡ್ ಶಾ ಸೆಲೆಬ್ರೇಟೆಡ್ ಪ್ಲೇ. ಅಂದರೆ ಇದು ಜಾರ್ಜ್ ಬರ್ನಾರ್ಡ್ ಶಾ ಅವರ ಒಂದು ಕೃತಿಯಾಗಿದೆ. ಇದು ಮೊದಲು ಜಾರ್ಜ್ ಬರ್ನಾರ್ಡ್ ಶಾ ಅವರು ನಾಟಕೀಯ ರೂಪದಲ್ಲಿ ಬರೆದಿರ್ತಾರೆ. ತದನಂತರ ಇದು ಒಂದು ಚಲನಚಿತ್ರವಾಗಿ ಹೊರಹೊಮ್ಮುತ್ತೆ ಅಂತ ಹೇಳ್ಬೋದು. ದ ಸ್ಟೋರಿ ಸೆಂಟರ್ಸ್ ಆನ್ ಎಲಿಜಾ ಡೊಲಟೈಲ್, ಎ ಸ್ಪಿರಿಟೆಡ್ ಫ್ಲವರ್ ಗರ್ಲ್ ವಿತ್ ಎ ಥಿಕ್ ಕೊಕೇನಿ ಆಕ್ಸೆಂಟ್ whose life changes when she encounters Professor Henry Higgins, a hypnotic expert. The story centers on Eliza Doolittle. ಅಂದರೆ ಈ ಒಂದು ಚಲನಚಿತ್ರದ ಕೇಂದ್ರ ಬಿಂದು ಯಾರು ಅಂದರೆ ಎಲಿಜಾ ಡೊಲೈಟಾಲ್ ಎನ್ನುವಂತಹ ಒಬ್ಬ ಸ್ಪಿರಿಟೆಡ್ ಫ್ಲವರ್ ಗರ್ಲ್, ಅಂದರೆ ಒಬ್ಬ ಉತ್ಸಾಹಿ ಆದಂತಹ ಒಬ್ಬಳು ಹೂ ಮಾರುವ ಹುಡುಗಿ. ದ ಸ್ಪಿರಿಟೆಡ್ ಫ್ಲವರ್ ಗರ್ಲ್ ವಿತ್ ಎ ಥಿಕ್ ಕೊಕೇನಿ ಆಕ್ಸೆಂಟ್. ಅಂದರೆ ಇವಳು ಕಾಕ್ನಿ ಭಾಷೆ ಅಂದರೆ ಒರಟು ಭಾಷೆಯನ್ನು ಹೊಂದಿರತಕ್ಕಂಥ ಒಬ್ಬಳು ಉತ್ಸಾಹಭರಿತ ಹೂ ಮಾರುವ ಹುಡುಗಿ. ಹೂಸ್ ಲೈಫ್ ಚೇಂಜ್ ವೆನ್ ಶಿ ಎನ್ಕೌಂಟರ್ಸ್ ಪ್ರೊಫೆಸರ್ ಹೆನ್ರಿ ಹಿಗನ್ಸ್. ಅಂದರೆ ಪ್ರೊಫೆಸರ್ ಹೆನ್ರಿ ಎಕ್ಸ್ಪರ್ಟ್ ಅಂದರೆ ಇವರೊಬ್ಬರ ಪಿನೋಟಿಕ್ ಎಕ್ಸ್ಪರ್ಟ್ ಆಗಿದ್ದರು. ಇವರನ್ನು ಭೇಟಿಯಾದಂಥ ಎಲಿಜಾ ಡೊಲಟೈಲ್ ಅವಳು ತದನಂತರ ಆದ ಬದಲಾವಣೆ, ಅವಳ ಲೈಫಲ್ಲಿ ಹೆನ್ರಿ ಹಿಗನ್ಸ್ ಅವ್ರನ್ನ ಭೇಟಿಯಾದ ನಂತರ ಆದಂತಹ ಬದಲಾವಣೆಯನ್ನು ನಾವು ಈ ಒಂದು ಮೂವಿಯಲ್ಲಿ ನೋಡ್ಬೋದು. ಹಿಗನ್ಸ್ ಮೇಕ್ಸ್ ಎ ಬೋಲ್ಡ್ ಬೆಟ್ ವಿತ್ ಹೀಸ್ ಫ್ರೆಂಡ್ ಕೊಲೊನೆಲ್ ಫಿಕ್ರಿಂಗ್ ದ್ಯಾಟ್ ಹಿ ಕ್ಯಾನ್ ಟ್ರೈನ್ ಎಲಿಜಾ ಟು ಸ್ಪೀಕ್ ಆ್ಯಂಡ್ ಬಿಹೇವ್ ಲೈಕ್ ಎ ಡಚಸ್ ವಿತಿನ್ 6 months. ಈ ಒಂದು ಮೂವಿ ಅಥವಾ ಈ ಒಂದು ಕಥೆ ಪ್ರಾರಂಭವಾಗುವುದು ಒಂದು ಗಾರ್ಡನ್ನ ಒಂದು ಬದಿಯಲ್ಲಿ, ಅಂದರೆ ಗಾರ್ಡನ್ನ ಒಂದು ಬದಿಯಲ್ಲಿ ನೆರೆದಿರ್ತಕ್ಕಂಥ ಒಂದು ಸಮೂಹದಲ್ಲಿ ಭಾಗಿಯಾಗ್ತಾ ಇರುತ್ತೆ. ಅಂದರೆ ಸ್ಟಾರ್ಟ್ ಆಗುತ್ತೆ ಮೂವಿ. ಅದರಲ್ಲಿ ಎಲಿಜಾ ಡೊಲಟೈಲ್ ಒಬ್ಬಳು ಫ್ಲವರ್ ಸೇಲರ್ ಗರ್ಲ್ ಆಗಿರ್ತಾಳೆ. ಅವಳ ಒಂದು ವರ್ತನೆ, ಅವಳ ಒಂದು ಮಾತಿನ ದಾಟಿಯನ್ನೇ ನೋಡಿರತಕ್ಕಂತಹ ಹೆನ್ರಿ ಹಿಗನ್ಸ್ ಮತ್ತು ಅವರ ಫ್ರೆಂಡ್ ಆದಂತಹ ಕೊಲೊನೆಲ್ ಫಿಕ್ರಿಂಗ್ ಅವರು ಅವರ ಮಧ್ಯೆ ಒಂದು ಚಾಲೆಂಜನ್ನು ಮಾಡಿಕೊಂಡು ಆ ಒಂದು ಎಲಿಜಾ ಡೊಲಟೈಲನ್ನು ಕೇವಲ 6 ತಿಂಗಳಲ್ಲಿ ಒಬ್ಬ ಉನ್ನತ ಮಹಿಳೆಯಾಗಿ, ಡಚಸ್ ಆಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅವರಿಬ್ಬರು ತಮ್ಮಲ್ಲೇ ಒಂದು ಸ್ವಘೋಷಿತ ಚಾಲೆಂಜನ್ನು ಹಾಕಿಕೊಳ್ತಾರೆ. ಅದರಲ್ಲಿ ಮುಖ್ಯ ಪಾತ್ರಧಾರಿ ಅಥವಾ ಅವಳನ್ನು ಪರಿವರ್ತನೆ ಮಾಡುವಂತಹ ಮುಖ್ಯ ಪಾತ್ರಧಾರಿ ಯಾರು ಅಂದರೆ ಹೆನ್ರಿ ಹಿಗನ್ಸ್ ಅವರು ಅವಳನ್ನು ಕೇವಲ 6 ತಿಂಗಳಲ್ಲಿ ಒಬ್ಬ ಉನ್ನತ ಡಚಸ್ ಆಗಿ, ಅಂದರೆ ಉನ್ನತ ವರ್ಗದ ಮಹಿಳೆಯಾಗಿ ಕಾಣುವಂತೆ ಮಾಡುವಂತಹ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ತಾರೆ. ದ ಫಿಲ್ಮ್ ಫಾಲೋಸ್ ಎಲಿಜಾಸ್ ಗ್ರಿವೆಲಿಂಗ್
ಟ್ರೈನಿಂಗ್ ಇನ್ ಪ್ರೊನೌನ್ಸಿಯೇಷನ್, ಮ್ಯಾನರ್ಸ್ ಆ್ಯಂಡ್ ಇಟಿಕ್ವೆಟ್. ಈ ಒಂದು ಚಲನಚಿತ್ರವು ಎಲಿಜಾಳ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್, ಮ್ಯಾನರ್ಸ್ ನಡವಳಿಕೆ ಮತ್ತು ಇಟಿಕ್ವೆಟ್ ಅಂದರೆ ಶಿಷ್ಟಾಚಾರದ ಕಠಿಣ ತರಬೇತಿಗಳನ್ನು ಅನುಸರಿಸುತ್ತದೆ ಅಂತ ಹೇಳ್ಬೋದು. ಅಲಾಂಗ್ ದ ವೇ ಹ್ಯೂಮರಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೂಮೆಂಟ್ಸ್ ಆಫ್ ಟೆನ್ಷನ್ highlight the cultural and social barriers of Edwardian England. ಈ ಸಿನಿಮಾದ ಪ್ರಾರಂಭದಿಂದ ಅಂತಿಮದವರೆಗೂ ಅಲಾಂಗ್ ದ ವೇ ಅಂದರೆ ಆ ಒಂದು ಸಿನಿಮಾದ ದಾರಿಯುದ್ದಕ್ಕೂ ಹಾಸ್ಯಮಯ ತಪ್ಪು ಗ್ರಹಿಕೆಗಳು ಮತ್ತು ಉದ್ವಿಗ್ನತೆಯ ಕ್ಷಣಗಳನ್ನು ಎಡ್ವರ್ಡಿಯನ್ ಇಂಗ್ಲೆಂಡ್ನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಡೆತಡೆಗಳನ್ನು ಎತ್ತಿ ತೋರಿಸುವಂಥ ಕೆಲಸ ಮಾಡುತ್ತದೆ. ಟ್ರಾನ್ಸ್ಫಾರ್ಮೇಷನ್ ಈಸ್ ನಾಟ್ ಜಸ್ಟ್ ಎಕ್ಸ್ಟರ್ನಲ್. Elijah develops self-confidence and begins questioning her dependency on Higgins. ಈ ರೂಪಾಂತರವು ಟ್ರಾನ್ಸ್ಫಾರ್ಮೇಷನ್ ಎಲಿಜಾ ಡೊಲಟಾ ಒಂದು ಡಚಸ್ ಆಗಿ ಕನ್ವರ್ಟ್ ಆಗುವಂಥ ಅಥವಾ ರೂಪಾಂತರ ಆಗುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಕೇವಲ ಬಾಹ್ಯವಲ್ಲ, ಅದು ಒಂದು ಪ್ರಯೋಗಕ್ಕೆ ಒಳಪಟ್ಟಂತಹ ಒಂದು ಬಾಹ್ಯ ಪರಿವರ್ತನೆ ಆಗಿರದೆ ಎಲಿಜಾ ಆತ್ಮವಿಶ್ವಾಸವನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸಿಕೊಳ್ಳುತ್ತಾಳೆ ಮತ್ತು ಹಿಗನ್ಸ್ ಮೇಲಿನ ತನ್ನ ಅವಲಂಬನೆಯನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತಾಳೆ. ಅಷ್ಟರ ಮಟ್ಟಿಗೆ ಅವಳು ಆ ಒಂದು ಕಠಿಣ ಶ್ರಮದಿಂದ ಕಲಿತಂತಹ ಪಾಠದಿಂದ ಅವಳು ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಇಂಡಿಪೆಂಡೆನ್ಸ್ ಆಗ್ತಾಳೆ. ಅಂದರೆ ತನ್ನ ಸ್ವಂತಿಕೆಯನ್ನು ಬೆಳೆಸ್ಕೊಂಡು ಜೀವನದುದ್ದಕ್ಕೂ ಸ್ವತಂತ್ರವಾಗಿರುವಂತಹ ಒಂದು ಕೆಲಸವನ್ನು ಆ ಒಂದು ಕಠಿಣ ಶ್ರಮದಲ್ಲಿ ಅವಳು ಕೇವಲ ಎಕ್ಸ್ಟರ್ನಲ್ ಆಗಿ ಒಳಪಡದೆ ಇನ್ನರ್ ಬಿಹೇವಿಯರಿಂದನೂ ಅವಳು ಕಠಿಣ ಶ್ರಮದಿಂದ ಆ ಒಂದು ಪರಿವರ್ತನೆಯನ್ನು ಟ್ರಾನ್ಸ್ಫಾರ್ಮೇಷನನ್ನು ಹೊಂದುತ್ತಾಳೆ. ದ ಕ್ಲೈಮ್ಯಾಕ್ಸ್ ಚಾಲೆಂಜಸ್ ದ ಆಡಿಯನ್ಸ್ ಟು ಥಿಂಕ್ ಅಬೌಟ್ ಐಡೆಂಟಿಟಿ, ವೆದರ್ ರಿಫೈನ್ಮೆಂಟ್ ಇನ್ ಸಿಂಪ್ಲಿ ಎ ಮ್ಯಾಟರ್ ಆಫ್ ಅಪಿಯರೆನ್ಸ್ ಆ್ಯಂಡ್ ಸ್ಪೀಚ್, ಆರ್ ಇಫ್ ಯು ಟ್ರೂ ಚೇಂಜ್ ರಿಕ್ವೈರ್ಸ್ ಡೀಪರ್ ರೆಕಾಗ್ನಿಷನ್ ಆಫ್ ಒನ್ಸ್ ವರ್ತ್. ಈ ಒಂದು ಮೂವಿಯ ಕ್ಲೈಮ್ಯಾಕ್ಸಲ್ಲಿ ಪರಾಕಾಷ್ಠೆಯ ಪ್ರೇಕ್ಷಕರನ್ನು ಗುರುತಿಸುವ ಬಗ್ಗೆ ಯೋಚಿಸಲು ಸವಾಲು ಹಾಕುತ್ತದೆ. ಪ್ರೇಕ್ಷಕರಿಗೆ ಒಂದು ಸವಾಲು ಹಾಕುವ ರೀತಿಯಲ್ಲಿ ಕ್ಲೈಮ್ಯಾಕ್ಸನ್ನು ಅರೇಂಜ್ ಮಾಡಿದ್ದಾರೆ. ಪರಿಷ್ಕರಣೆಯು ಕೇವಲ ನೋಟ ಮತ್ತು ಮಾತಿನ ವಿಷಯವೇ ಅಥವಾ ನಿಜವಾದ ಬದಲಾವಣೆಯೇ? ಒಬ್ಬರ ಮೌಲ್ಯದ ಆಳವಾದ ಗುರುತಿಸುವಿಕೆ ಅಗತ್ಯವಿದೆಯೇ ಎನ್ನುವುದನ್ನು ನಾವು ಕ್ಲೈಮ್ಯಾಕ್ಸಲ್ಲಿ ಆಡಿಯನ್ಸ್ ಇದನ್ನು ನೋಟಿಸ್ ಮಾಡ್ಬೋದು. ವಿತ್ ವೆಟ್ಟಿ ಇಂಟೆಲಿಜೆಂಟ್ ಡೈಲಾಗ್ ಆ್ಯಂಡ್ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಫ್ರಮ್ ಲೆಸ್ಲಾಯ್ ಹಾವರ್ಡ್ ಆ್ಯಂಡ್ ವೆಡ್ಡಿ ಹಿಲ್ಲರ್, ಪೆಗ್ಮಾಲಿಯನ್ ರಿಮೈನ್ಸ್ ಎ ಟೈಮ್ಲೆಸ್ ರಿಫ್ಲೆಕ್ಷನ್ ಆಫ್ ಸೋಷಿಯಲ್ ಮೊಬಿಲಿಟಿ, ಇಂಡಿಪೆಂಡೆನ್ಸ್ ಆ್ಯಂಡ್ ಹ್ಯೂಮನ್ ಡಿಗ್ನಿಟಿ. ಈ ಒಂದು ಹೆನ್ರಿ ಹಿಗನ್ಸ್ ಅವರು ಮತ್ತು ಎಲಿಜಾ ಡೊಲಟಾ ಅವರ ಪಾತ್ರವನ್ನು ಮಾಡಿರ್ತಕ್ಕಂಥ ಲೆಸ್ಲಿ ಹಾವರ್ಡ್ ಆ್ಯಂಡ್ ವೆಡ್ಡಿ ಹಿಲ್ಲರ್ ಎನ್ನುವಂತಹ ಮೂಲ ಒಬ್ಬರ ಆರ್ಟಿಸ್ಟ್ಗಳು ಈ ಒಂದು ಮೂವಿಯಲ್ಲಿ ಹಾಸ್ಯಮಯ ಮತ್ತು ಬುದ್ಧಿವಂತ ಸಂಭಾಷಣೆಯನ್ನು ಲೆಸ್ಲಿ ಹಾವರ್ಡ್ ಆ್ಯಂಡ್ ವೆಡ್ಡಿ ಹಿಲ್ಲರ್ ಅವರು ತುಂಬ ಅಚ್ಚುಕಟ್ಟಾಗಿ ಅವರ ಒಂದು ಪ್ರದರ್ಶನಗೊಳಿಸಿದ್ದಾರೆ. ಪೆಗ್ಮಾಲಿಯನ್ ಎನ್ನುವಂಥದ್ದು ಒಂದು ಸಾಮಾಜಿಕ ಚಲನಶೀಲತೆ, ಸ್ವಾತಂತ್ರ್ಯ ಮತ್ತು ಮಾನವ ಘನತೆಯ ಮೇಲೆ ಕಾಲಾತೀತ ಪ್ರತಿಬಿಂಬವಾಗಿ ಉಳಿದಿದೆ ಎನ್ನುವಂಥ ಈ ಮೂವಿಯ ಕ್ಲೈಮ್ಯಾಕ್ಸಿಂದ ಟೋಟಲ್ ಆಗಿ ಈ ಮೂವಿಯಿಂದ ನಾವು ತಿಳಿಯುವಂತಹ ಒಂದು ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಮೂವಿಯ ಫ್ಲಾಟನ್ನು ಅಥವಾ ಥೀಮನ್ನು ನಾವು ಶಾರ್ಟ್ಕಟ್ ಆಗಿ ತೆಗೆದುಕೊಂಡಿದ್ದೀವಿ, ಅಥವಾ ಇದನ್ನು ಡೀಪಾಗಿ ನಾವು ಈಗಾಗಲೇ 3 ಕ್ಲಾಸ್ಗಳಲ್ಲಿ ಚಾಪ್ಟರ್ 2 ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಆ ಒಂದು ಕ್ಲಾಸ್ಗಳು ನಮ್ಮ ಚಾನಲಲ್ಲಿ ಸಿಗುತ್ತವೆ ಅಂತ ಹೇಳ್ತಾ ಈಗ ಮೂವಿ ರಿವ್ಯೂಗೆ ಸಂಬಂಧಿಸಿದಂಥ ಪೆಗ್ಮಾಲಿಯನ್ ಮೂವಿಯನ್ನು ಇಟ್ಕೊಂಡು ಈ ಒಂದು ಮೂವಿ ರಿವ್ಯೂ ಆ್ಯಕ್ಟಿವಿಟಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಅದರಲ್ಲಿ ಬರುವಂಥ ಸ್ಟೆಪ್ 1 ಯಾವುದಂದರೆ ಬೇಸಿಕ್ ಇನ್ಫಾರ್ಮೇಷನ್, ಅಂದರೆ ಮೂಲ ಮಾಹಿತಿಯನ್ನು ನಾವು ಕಲೆ ಹಾಕಬೇಕು. ಯಾವ ರೀತಿ ಅದನ್ನು ಪ್ರಶ್ನೆಗಳ ಮುಖಾಂತರ ನೋಡಿಕೊಳ್ತಾ ಹೋಗೋಣ ಬನ್ನಿ. ಕ್ವೆಶ್ಚನ್ ನಂಬರ್ 1, ಡಿಡ್ ಯು ಫಿನಿಶ್ ವಾಚಿಂಗ್ ಪೆಗ್ಮಾಲಿಯನ್ 1938? ಅಂದರೆ ನೀವು ಪೆಗ್ಮಾಲಿಯನ್ ಮೂವಿಯನ್ನು ನೋಡಿ ಮುಗಿಸಿದ್ದೀರಾ? ಅಂದರೆ ಈಗ ಸ್ಟೋರಿ ಕೇಳಿದಿರಲ್ಲ, ಅದೇ ರೀತಿ ಪೆಗ್ಮಾಲಿಯನ್ ಮೂವಿ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ವಾಟ್ ಡಿಡ್ ಯು ಆಲ್ರೆಡಿ ನೌ ಅಬೌಟ್ ಇಟ್ ಆರ್ ಶೋಸ್ ಪ್ಲೇ ಬಿಫೋರ್ ವಾಚಿಂಗ್? ಅಂದರೆ ನೋಡುವ ಮೊದಲು ನಿಮಗೆ ಅದರ ಬಗ್ಗೆ ಅಥವಾ ಶಾ ಅವರ ನಾಟಕದ ಬಗ್ಗೆ ಏನು ತಿಳಿದಿತ್ತು? ಈ ಒಂದು ಮೂವಿಯನ್ನು
ನೋಡೋದಕ್ಕಿಂತ ಮುಂಚೆ ಇದೊಂದು ನಾಟಕವಾಗಿತ್ತು, ಜಾರ್ಜ್ ಬರ್ನಾರ್ಡ್ ಶಾ ಅವರ ನಾಟಕವಾಗಿತ್ತು. ಅದಕ್ಕಿಂತ ಮುಂಚೆ ನಿಮಗೇನು ತಿಳಿದಿತ್ತು ಅನ್ನೋದನ್ನು ನೋಡೋದಾದರೆ, ಐ ನೋ ಇಟ್ ವಾಸ್ ಬೇಸ್ಡ್ ಆನ್ ಜಾರ್ಜ್ ಬರ್ನಾರ್ಡ್ ಶಾಸ್ ಪ್ಲೇ ಫೋಕಸಿಂಗ್ ಆನ್ ಸೋಷಿಯಲ್ ಕ್ಲಾಸ್ ಡಿಫರೆನ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಲ್ಯಾಂಗ್ವೇಜ್ ಆ್ಯಂಡ್ ಮ್ಯಾನರ್ಸ್. ಅಂದರೆ ಇದು ಜಾರ್ಜ್ ಬರ್ನಾರ್ಡ್ ಶಾ ಅವರ ನಾಟಕವನ್ನು ಆಧರಿಸಿದೆ ಎಂದು ನನಗೆ ಮೊದಲೇ ತಿಳಿದಿತ್ತು. ಭಾಷೆ ಮತ್ತು ನಡವಳಿಕೆಯ ಮೂಲಕ ಸಾಮಾಜಿಕ ವರ್ಗ ವ್ಯತ್ಯಾಸಗಳು ಮತ್ತು ರೂಪಾಂತರದ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ನಾವು ಆ ಒಂದು ನಾಟಕದಿಂದ ತಿಳಿದುಕೊಂಡಿದ್ವಿ. ಇದು ಮೂವಿ ಆಗೋಕ್ಕಿಂತ ಮುಂಚೆ ನನಗೆ ಪೆಗ್ಮಾಲಿಯನ್ ಪ್ಲೇ ಬಗ್ಗೆ ತಿಳಿದಿರ್ತಕ್ಕಂಥ ಮಾಹಿತಿ. ಇದು ಸ್ಟೆಪ್ 1 ಬೇಸಿಕ್ ಇನ್ಫಾರ್ಮೇಷನ್ ಆಗಿತ್ತು. ನೆಕ್ಸ್ಟ್ ಸ್ಟೆಪ್ 2 ಯಾವುದು ಅಂದರೆ ಸಮರಿ, ನೋ ಸ್ಪಾಯ್ಲರ್ಸ್. ಯಾವುದೇ ಒಂದು ಸ್ಪಾಯ್ಲರ್ಸ್ ಇಲ್ಲದೆ, ಯಾವುದೇ ಒಂದು ನ್ಯೂನತೆ ಇಲ್ಲದೆ ಈ ಒಂದು ಮೂವಿಯ ಸಾರಾಂಶವನ್ನು ನಾವು ಸ್ಟೆಪ್ 2 ಅಲ್ಲಿ ಮಾಡಬೇಕು. ಅದು ಯಾವ ರೀತಿ? ಕ್ವಶನ್ ನಂಬರ್ 3, ಡಿಸ್ಕ್ರೈಬ್ ದ ಸ್ಟೋರಿ ಇನ್ ಎ ಫ್ಯೂ ಸೆಂಟೆನ್ಸ್. ಅಂದರೆ ಈ ಒಂದು ಕಥೆಯನ್ನು ಕೆಲವು ವಾಕ್ಯಗಳಲ್ಲಿ ವಿವರಿಸಿ. ಆನ್ಸರ್: ದ ಫಿಲ್ಮ್ ಫಾಲೋಸ್ ಎಲಿಜಾ ಡೊಲಟೈಲ್, ಎ ಕೊಕೇನಿ ಫ್ಲವರ್ ಗರ್ಲ್ ಹೂ ಈಸ್ ಟಾಟ್ ಬೈ ಪ್ರೊಫೆಸರ್ ಹೆನ್ರಿ ಹೆಗನ್ಸ್. ಅಂದರೆ ಈ ಚಿತ್ರವು ಕಾಕ್ನಿ ಹೂವಿನ ಹುಡುಗಿ, ಅಂದರೆ ಕಾಕ್ನಿ ಭಾಷೆ, ಒರಟು ಭಾಷೆಯನ್ನು ಹೊಂದಿರತಕ್ಕಂಥ ಹುಡುಗಿ ಎಲಿಜಾ ಡೊಲಟೈಲ್ ಅವರನ್ನು ಅನುಸರಿಸುತ್ತದೆ. ಪ್ರೊಫೆಸರ್ ಹೆನ್ರಿ ಹೆಗನ್ಸ್ ಅವರಿಂದ ಸಂಸ್ಕರಿಸಿದ ಮಹಿಳೆಯಂತೆ ಮಾತನಾಡಲು ಮತ್ತು ವರ್ತಿಸಲು ಕಲಿಸಲಾಗುತ್ತದೆ. ಓಕೆನಾ? ಇದು ಆ ಮೂವಿಯಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್. ಟು ಸ್ಪೀಕ್ ಆ್ಯಂಡ್ ಬಿಹೇವ್ ಲೈಕ್ ಎ ರಿಪೈರ್ಡ್ ಲೇಡಿ. ಅವಳ ಒಂದು ಕಠಿಣ ತರಬೇತಿಯ ಮೂಲಕ ಅವಳು ಗಮನಾರ್ಹ ರೂಪಾಂತರಕ್ಕೆ ಒಳಗಾಗುತ್ತಾಳೆ. ಥ್ರೋ ರಿಗೋರಸ್ ಟ್ರೈನಿಂಗ್ ಶಿ ಅಂಡರ್ಗೋಸ್ ಎ ಸ್ಟ್ರಿಕ್ಕಿಂಗ್ ಟ್ರಾನ್ಸ್ಫಾರ್ಮೇಷನ್. ಅವಳ ಒಂದು ಕಠಿಣ ಪರಿಶ್ರಮದಿಂದ ಅವಳು ಪರಿವರ್ತನೆ ಆಗ್ತಾಳೆ. ಚಾಲೆಂಜಿಂಗ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಅಬೌಟ್ ಕ್ಲಾಸ್ ಐಡೆಂಟಿಟಿ ಆ್ಯಂಡ್ ಪರ್ಸನಲ್ ಇಂಡಿಪೆಂಡೆನ್ಸ್. ಅಂದರೆ ಅವಳ ಗುರುತು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಸಾಮಾಜಿಕ ನಿರೀಕ್ಷೆಗಳನ್ನು ಪ್ರಶ್ನಿಸುತ್ತಾಳೆ ಅನ್ನೋದನ್ನು ಮೂವಿಯಲ್ಲಿ ತಿಳ್ಕೊಳ್ಬೋದು. ಹಾಗಾದರೆ ಮುಂದುವರೆದು ಸ್ಟೆಪ್ 3, ಯುವರ್ ಒಪಿನಿಯನ್. ಅಂದರೆ ನಿಮ್ಮ ಅಭಿಪ್ರಾಯ. ಮೂವಿ ನೋಡಿದ ನಂತರ ನಿಮ್ಮ ಅಭಿಪ್ರಾಯ. ಕಂಟಿನ್ಯೂ ಪಾರ್ಟ್. ಕ್ವೆಶನ್ ನಂಬರ್ 4, ವಾಟ್ ಡಿಡ್ ಯು ಲೈಕ್ ಅಬೌಟ್ ದ ಮೂವಿ. ಅಂದರೆ ಈ ಚಿತ್ರದ ಬಗ್ಗೆ ನಿಮಗೆ ಏನು ಇಷ್ಟವಾಯಿತು, ಈ ಚಿತ್ರದಲ್ಲಿ ನಿಮಗೆ ಇಷ್ಟವಾಗುವಂಥ ಕಾನ್ಸೆಪ್ಟ್ ಯಾವುದು? ಆನ್ಸರ್: ಐ ಲೈಕ್ ದ ವೆಟ್ಟಿ ಡೈಲಾಗ್, ಶಾರ್ಪ್ ಹ್ಯೂಮರ್ ಆ್ಯಂಡ್ ದ ಸ್ಟ್ರಾಂಗ್ ಕೆಮಿಸ್ಟ್ರಿ ಬಿಟ್ವೀನ್ ದ ಲೀಡ್ ಆ್ಯಕ್ಟರ್ಸ್. ಅಂದರೆ ಈ ಹಾಸ್ಯಮಯ ಸಂಭಾಷಣೆ ಆಗಿರ್ಬೋದು, ತೀಕ್ಷ್ಣವಾದ ಹಾಸ್ಯ ಮತ್ತು ನಾಯಕ ನಟನ ನಡುವಿನ ಬಲವಾದ ಕೆಮಿಸ್ಟ್ರಿ ನನಗೆ ಇಷ್ಟವಾಯಿತು ಅಂತ ಹೇಳ್ಬೋದು. ದ ಆ್ಯಕ್ಟಿಂಗ್ ವಾಸ್ ಕನ್ವಿನ್ಸಿಂಗ್, ದ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ವಾಸ್ ಕಂಪೇಲಿಂಗ್ ಆ್ಯಂಡ್ ದ ಸಿನಿಮೆಟೋಗ್ರಫಿ ಕ್ಯಾಪ್ಚರ್ಡ್ ದ ಎರಾ ಬ್ಯೂಟಿಫುಲ್ಲಿ. ಅದು ಅಷ್ಟೇ ಅಲ್ಲದೆ ದ ಆ್ಯಕ್ಟಿಂಗ್ ವಾಸ್ ಕನ್ವಿನ್ಸಿಂಗ್, ಅವರ ಒಂದು ನಟನೆ ನಮಗೆ ಇಷ್ಟವಾಯಿತು, ಮನರಂಜನಕಾರಿಯಾಗಿತ್ತು. ದ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ವಾಸ್ ಕಂಪೇಲಿಂಗ್ ಆ್ಯಂಡ್ ದ ಸಿನಿಮೆಟೋಗ್ರಫಿ ಕ್ಯಾಪ್ಚರ್ ದ ಇರಾ ಬ್ಯೂಟಿಫುಲ್ಲಿ. ಅಂದರೆ ಈ ಒಂದು ಕಥೆ ನಡೆಯೋದು 1938ರ ಒಂದು ಹಳೆಯ ಒಂದು ಇರಾದಲ್ಲಿ, ಅಂದರೆ ಹಳೆಯ ಒಂದು ಯುಗದಲ್ಲಿ ಅಥವಾ ಹಳೆಯದಾದಂಥ ವರ್ಷಗಳಲ್ಲಿ ಆ ಒಂದು ಕಾನ್ಸೆಪ್ಟನ್ನು ಸಿನಿಮಾಟೋಗ್ರಫಿ ಅಂದರೆ ಛಾಯಾಗ್ರಾಹಕ ಒಂದು ತುಂಬ ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡುವಂಥ ಕೆಲಸವನ್ನು ಮಾಡಿದೆ. ದ ವೇ ಲ್ಯಾಂಗ್ವೇಜ್ ವಾಸ್ ಶೋ ಆ್ಯಸ್ ಎ ಟೂಲ್ ಫಾರ್ ಎಂಪವರ್ಮೆಂಟ್ ಆ್ಯಂಡ್ ಸೋಷಿಯಲ್ ಮೊಬಿಲಿಟಿ ವಾಸ್ ಥ್ರಾಟ್ ಪ್ರೊವೋಕಿಂಗ್. ಭಾಷೆಯನ್ನು ಸಬಲೀಕರಣ ಮತ್ತು ಸಾಮಾಜಿಕ ಚಲನಶೀಲತೆಗೆ ಸಾಧನವಾಗಿ ತೋರಿಸುವ ರೀತಿ ಚಿಂತನಶೀಲವಾಗಿತ್ತು ಅನ್ನೋದನ್ನು ನಾವು ನಮ್ಮ ಒಪಿನಿಯನ್ ಅಲ್ಲಿ ನೋಡಬಹುದು. ಈ ಒಂದು ಎಲ್ಲ ರೀತಿಯ ಕಾನ್ಸೆಪ್ಟಲ್ಲಿ ನಮಗೆ ಮೂವಿ ಇಷ್ಟ ಆಗುತ್ತೆ. ಇದೇ ಒಂದು ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್, ವಾಸ್ 3 ಎನಿಥಿಂಗ್ ಯು ಡಿಡಂಟ್ ಲೈಕ್ ಆರ್ ಫೌಂಡ್ ಡಿಫಿಕಲ್ಟ್ ಟು ಫಾಲೋ. ಅಂದರೆ ನಿಮಗೆ ಇಷ್ಟವಾಗದ ಅಥವಾ ಅನುಸರಿಸಲು ಕಷ್ಟಕರವೆನಿಸಿದ ಏನಾದರೂ ಇದೆಯೇ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್: ಸಮ್ ಆಫ್ ದ ಓಲ್ಡರ್ ಬ್ರಿಟಿಷ್ accent and expressions were a bit hard to follow the times and the phrasing in certain part felt slightly slow. ಅಂದರೆ ಕೆಲವು ಹಳೆಯ ಬ್ರಿಟಿಷ್ ಉಚ್ಚಾರಣೆಗಳು ಮತ್ತು ಅಭಿವ್ಯಕ್ತಿಗಳನ್ನು ಅನುಸರಿಸಲು ಕೆಲವೊಮ್ಮೆ ಸ್ವಲ್ಪ ಕಷ್ಟವಾಯಿತು ಮತ್ತು ಕೆಲವು ಭಾಗಗಳಲ್ಲಿ ವೇಗವು ಸ್ವಲ್ಪ ನಿಧಾನವಾಗಿತ್ತು ಎಂದು ಭಾಸವಾಯಿತು ಅಂತ ಹೇಳ್ಬೋದು. ಯಾವುದೇ ಒಂದು ಮೂವಿಯಲ್ಲಿ ಏನಾದರೂ ಒಂದು ಸ್ವಲ್ಪನಾದರೂ
ನಮಗೆ ಕೊಂಚ ಇಷ್ಟೇ ಆಗದೇ ಇರುವಂತಹ ಮ್ಯಾಟರ್ಸ್ ಇರುತ್ತೆ. ಅದೇ ಒಂದು ಅಂದರೆ ಬ್ರಿಟಿಷರ ಒಂದು ಹಳೆಯ ಉಚ್ಚಾರಣೆಗಳು ದೊಡ್ಡ ನಮಗೆ ಅರ್ಥ ಆಗದೇ ಇರ್ಬೋದು, ಮತ್ತು ಕೆಲವೊಂದಿಷ್ಟು ಭಾಗಗಳಲ್ಲಿ ಅಥವಾ ಕೆಲವೊಂದಿಷ್ಟು ಫ್ರೇಮ್ನಲ್ಲಿ ಸಿನಿಮಾ ಯಾಕೋ ತುಂಬ ನಿಧಾನಗತಿಯಲ್ಲಿ ಸಾಗ್ತಿದೆ ಅನ್ನುವಂಥ ಫೀಲ್ ಬರೋದು, ಇದೆಲ್ಲ ಅದರ ಒಂದು ನ್ಯೂನ್ಯತೆಗೆ ಸಂಬಂಧಪಟ್ಟಂತಹ ಅಂಶಗಳಾಗಿರುತ್ತೆ. ಇಷ್ಟು ಮೈ ಒಪಿನಿಯನ್ ಸ್ಟೆಪ್ 3 ಬರುವಂತಹ ಯುವರ್ ಒಪಿನಿಯನಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 4 ಥೀಮ್ಸ್ ಆ್ಯಂಡ್ ಮೆಸೇಜ್, ಅಂದರೆ ಥೀಮ್ಗಳು ಮತ್ತು ಸಂದೇಶ. ಈ ಒಂದು ಮೂವಿಯಿಂದ ನಮಗೆ ತಿಳಿದು ಬರುವಂತಹ ಸಂದೇಶ ಅಥವಾ ಥೀಮ್ ಏನು ಅನ್ನೋದನ್ನು ಸ್ಟೆಪ್ 4 ಎಕ್ಸ್ಪ್ಲೇನ್ ಮಾಡಬೇಕು. ಅದರ ರಿಲೇಟಾಗಿ ಕ್ವೆಶನ್ ನಂಬರ್ 6, ವಾಟ್ ಡೂ ಯು ಥಿಂಕ್ ದ ಮೂವಿ ಈಸ್ ರಿಯಲಿ ಅಬೌಟ್ ಬಿಹೈಂಡ್ ದ ಪ್ಲಾಟ್? ಎಕ್ಸಾಂಪಲ್ ಕ್ಲಾಸ್, ಐಡೆಂಟಿಟಿ, ಲ್ಯಾಂಗ್ವೇಜ್, ಇಂಡಿಪೆಂಡೆನ್ಸ್. ಅಂದರೆ ಈ ಸಿನಿಮಾ ನಿಜವಾಗಿಯೂ ಯಾವುದರ ಬಗ್ಗೆ ಅಥವಾ ಕಥಾವಸ್ತುವಿನ ಆಚೆಗೆ ಇದೆ ಎಂದು ನೀವು ಭಾವಿಸುತ್ತೀರಿ? ಉದಾಹರಣೆ, ವರ್ಗದ ಬಗ್ಗೆ ಇದೆಯೋ, ಅಥವಾ ಒಬ್ಬರನ್ನ ಗುರುತಿಸುವ ಬಗ್ಗೆ, ಐಡೆಂಟಿಟಿ ಬಗ್ಗೆ ಇದೆಯೋ, ಭಾಷೆ ಸ್ವಾತಂತ್ರ್ಯ, ಲ್ಯಾಂಗ್ವೇಜ್ ಬಗ್ಗೆ ಇದೆಯೋ, ಅಥವಾ ಸ್ವಾತಂತ್ರ್ಯದ ಬಗ್ಗೆ ಯಾವ ಬೇಸ್ ಮೇಲೆ ಈ ಒಂದು ಮೂವಿ ಇದೆ, ಅಥವಾ ಏನು ಮೆಸೇಜನ್ನು ಈ ಮೂವಿ ಕೊಡಲು ಬಯಸ್ತಿದೆ ಅನ್ನೋದನ್ನು ನೋಡೋದಾದರೆ, ದ ಮೂವಿ ಈಸ್ ಅಬೌಟ್ ಮೋರ್ ದೆನ್ ಜಸ್ಟ್ ಎಲಿಜಾ ಮೇಕ್ ಓವರ್. ಈ ಒಂದು ಚಿತ್ರ ಎಲಿಜಾ ಡೊಲಿಟಳ ಮೇಕ್ ಓವರ್ ಅಥವಾ ಅವಳ ಒಂದು ಪ್ರದರ್ಶನಕ್ಕಿಂತ ಅವಳ ಒಂದು ಟ್ರಾನ್ಸ್ಫಾರ್ಮೇಷನ್ಗಿಂತಲೂ ಅನೇಕ ಅಂಶಗಳನ್ನ ಒಳಗೊಂಡಿದೆ. ಇಟ್ ಎಕ್ಸ್ಪ್ಲೋರ್ಸ್ ಕ್ಲಾಸ್ ಸ್ಟ್ರಕ್ಚರ್, ಇದು ಒಂದು ವರ್ಗದ ರಚನೆಯನ್ನು ತಿಳಿಸಿಕೊಡುತ್ತದೆ. ಆ್ಯಂಡ್ ಐಡೆಂಟಿಟಿ, ಲ್ಯಾಂಗ್ವೇಜ್ ಆ್ಯಸ್ ಪವರ್, ಅಂದರೆ ಇದು ಗುರುತನ್ನು, ನಮ್ಮ ಐಡೆಂಟಿಟಿಯನ್ನು ಪರಿಚಯಿಸುತ್ತದೆ ಅಥವಾ ಪರಿಶೋಧಿಸುತ್ತದೆ. ಮತ್ತು ಭಾಷೆ ಶಕ್ತಿಯಾಗಿ ಮತ್ತು ಸ್ವಾತಂತ್ರ್ಯವನ್ನು ಪರಿಶೋಧಿಸುತ್ತದೆ. ಆ್ಯಂಡ್ ಇಂಡಿಪೆಂಡೆನ್ಸ್, ಇಟ್ ಕ್ವೆಶನ್ಸ್ ವೆದರ್ ಔಟ್ವರ್ಡ್ ರೆಫೈನ್ಮೆಂಟ್ ಟ್ರೂಲಿ ಚೇಂಜಸ್ ಎ ಪರ್ಸನ್ಸ್ ಸೋಷಿಯಲ್ ವರ್ತ್ ಆ್ಯಂಡ್ ಹೈಲೈಟ್ ದ ಟೆನ್ಷನ್ ಬಿಟ್ವೀನ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಪರ್ಸನಲ್ ಫ್ರೀಡಮ್. ಈ ಮೂವಿಯಲ್ಲಿ ಒಂದು ಸಾಮಾಜಿಕ ಬಾಹ್ಯ ಉದ್ವಿಗ್ನತೆಯನ್ನು ಪರಿಷ್ಕರಿಸುವಂಥ ಕೆಲಸವನ್ನು ಮಾಡುತ್ತದೆ. ಒಬ್ಬ ವ್ಯಕ್ತಿಯು ಸಾಮಾಜಿಕ ಮೌಲ್ಯವನ್ನು ಬದಲಾಯಿಸಿಕೊಳ್ಬೋದು ಅನ್ನೋದನ್ನು ಈ ಒಂದು ಮೂವಿ ಅಂತ ತಿಳ್ಕೊಬೋದು. ಒಬ್ಬ ಎಲಿಜಾ ಡೊಲಿಟಲ್ ಒಬ್ಬ ಪುವರ್ ಫ್ಲವರ್ ಸೇಲರ್ ಗರ್ಲ್ ಆಗಿರ್ತಾಳೆ. ಅವಳು ಒಬ್ಬ ಡಚಸ್ ಆಗಿ ಯಾವ ರೀತಿ ಕನ್ವರ್ಟ್ ಆದಳು, ಅವಳು ಒಬ್ಬ ಪುವರ್ ಫ್ಲವರ್ ಸೇಲರ್ ಅಂತ ಅನಿಸದೇ ಇರುವಷ್ಟು ಮಟ್ಟಿಗೆ ಅವಳು ಚೇಂಜ್ ಆಗುವಂಥ ಪರಿವರ್ತನೆಯನ್ನು ನಾವು ಈ ಒಂದು ಮೂವಿಯಲ್ಲಿ ಕಾಣ್ಬೋದು. ಸಾಮಾಜಿಕ ನಿರೀಕ್ಷೆಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವಿನ ಉದ್ವಿಗ್ನತೆಯನ್ನು ಇಲ್ಲಿ ತೋರಿಸುತ್ತದೆ ಅಂತ ಹೇಳ್ಬೋದು. ಇನ್ನು ಸ್ಟೆಪ್ 5 ಫೈನಲ್ ರೇಟಿಂಗ್, ಅಂದರೆ ಅಂತಿಮ ಒಂದು ತೀರ್ಮಾನ ಅಥವಾ ಅಂತಿಮ ಒಂದು ರೇಟಿಂಗ್. ಅಂದರೆ ಈ ಮೂವಿಗೆ ನಮ್ಮಿಂದ ಎಷ್ಟು ರೇಟ್ಗಳನ್ನು ಕೊಡ್ಬೋದು ಅಥವಾ ಎಷ್ಟು ರ್ಯಾಂಕ್ಗೆ ಈ ಒಂದು ಮೂವಿಯನ್ನು ಕೊಡ್ಬೋದು, ಅಥವಾ ಔಟ್ ಆಫ್ 10ಗೆ ಔಟ್ ಆಫ್ 100ಗೆ ಈ ಮೂವಿಗೆ ಎಷ್ಟು ಮಾರ್ಕ್ಸ್ಗಳನ್ನು ಕೊಡ್ಬೋದು, ಅದು ನಮಗೆ ಸಂಬಂಧಪಟ್ಟದಾಗಿರುತ್ತೆ. ಇದ್ರ ಬೇಸ್ ಮೇಲೆ ಕ್ವೆಶನ್ ನೋಡೋದ್ರೆ, ಇಫ್ ಯು ವೇರ್ ಟು ರೇಟ್ ದ ಮೂವಿ, ಹೌ ಮೆನಿ ಸ್ಟಾರ್ಸ್ ಆಫ್ ಪಾಯಿಂಟ್ಸ್ ವುಡ್ ಯು ಗಿವ್ ಇನ್ ಔಟ್ ಆಫ್ 5 or 10? ಅಂದರೆ ನೀವು ಈ ಚಲನಚಿತ್ರಕ್ಕೆ ರೇಟಿಂಗ್ ನೀಡಿದರೆ, ಅಂದರೆ ಈ ಮೂವಿ ನೋಡಿ ನೀವು ಇದಕ್ಕೆ ಒಂದು ರೇಟಿಂಗ್ ನೀಡಿದರೆ 5 ಅಥವಾ 10ರಲ್ಲಿ ಎಷ್ಟು ಸ್ಟಾರ್ಗಳನ್ನು ಅಥವಾ ಅಂಕಗಳನ್ನು ನೀಡುತ್ತೀರಿ? ಇದ್ರ ಬಗ್ಗೆ ಐ ವುಡ್ ಲೈಕ್ ಇಟ್ 9 or 10 ಫಾರ್ ಇಟ್ಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್, ಎನಾಗಿಂಗ್ ಥೀಮ್ಸ್ ಆ್ಯಂಡ್ ಟೈಮ್ಲೆಸ್ ವೇಟ್. ಅಂದರೆ ಇದರ ಬಲವಾದ ಪ್ರದರ್ಶನ, ಆಕರ್ಷಕ ವಿಷಯಗಳು ಮತ್ತು ಕಾಲಾತೀತ ಹಾಸ್ಯಕ್ಕಾಗಿ ನಾನು ಇದಕ್ಕೆ 9ರಿಂದ 10 ಮಾರ್ಕ್ಸನ್ನು ಅಥವಾ 10 ಸ್ಟಾರ್ಸನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೇನೆ. ಈ ರೀತಿಯಾಗಿ ನಾವು ಒಂದು ಮೂವಿಯನ್ನು ರಿವ್ಯೂ ಮಾಡಬೇಕು. ಯಾವ ರೀತಿ 5 ಸ್ಟೆಪ್ಗಳಲ್ಲಿ ಮೂವಿಯನ್ನು ರಿವ್ಯೂ ಮಾಡಿ. ಫಸ್ಟ್ ಒನ್ ಬೇಸಿಕ್ ಇನ್ಫಾರ್ಮೇಷನನ್ನು, ಆ ಮೂವಿ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಡಬೇಕು. ಸೆಕೆಂಡ್ ಒನ್ ಸಮರಿ, ನೋ ಸ್ಪಾಯ್ಲರ್ಸ್, ಅಂದರೆ ಯಾವುದೇ ಒಂದು ಸ್ಪಾಯ್ಲರ್ಸ್ಗಳಿಲ್ಲದೆ, ನ್ಯೂನತೆಗಳಿಲ್ಲದೆ ಸಮರಿಯನ್ನು ವಿಶ್ಲೇಷಣೆ ಮಾಡಬೇಕು. ನೆಕ್ಸ್ಟ್ ಯುವರ್ ಒಪಿನಿಯನ್, ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಬೇಕು. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಥೀಮ್ಸ್ ಆ್ಯಂಡ್ ಮೆಸೇಜ್, ಆ ಮೂವಿಯಿಂದ ಆ ಮೂವಿ ಹೊಂದಿರತಕ್ಕಂಥ ಥೀಮ್ ಯಾವುದು, ಮೆಸೇಜ್ ಏನು ಅನ್ನೋದನ್ನು ತಿಳಿಸಬೇಕು. ಫಿಫ್ತ್ ಒನ್ ಫೈನಲ್ ರೇಟಿಂಗ್, ಅಂದರೆ ಆ ಒಂದು ಮೂವಿಗೆ ಒಬ್ಬ ಪ್ರೇಕ್ಷಕ ನೀಡುವಂತಹ ರೇಟಿಂಗ್ ಎಷ್ಟು ಅಥವಾ ಸ್ಟಾರ್ ಎಷ್ಟು ಅಥವಾ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಸ್ಟೆಪ್ 5ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಇಷ್ಟು ಈ ಒಂದು ಮೂವಿ ರಿವ್ಯೂ ಆ್ಯಕ್ಟಿವಿಟಿಗೆ ಸಂಬಂಧಿಸಿದಂಥ ಸಂಪೂರ್ಣವಾದಂತಹ
ಇನ್ಫಾರ್ಮೇಬಲ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಕ್ಲಾಸ್ಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಇದರ ಮುಂದುವರೆದ ಭಾಗವನ್ನು ಇದೇ ರೀತಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.